ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದೀರಾ ಅಂತ ಅಂದ್ಕೋತೀನಿ. ಆ್ಯಕ್ಚುಲಿ ಈ ಥರ ವೀಡಿಯೋ ಮಾಡಿ ತುಂಬ ದಿನ ಆಯಿತು. ಆ್ಯಕ್ಚುಲಿ ಲಾಂಗ್ ವೀಡಿಯೋ ಮಾಡೇ ನಾನು 2 ವೀಕ್ಸ್ ಆಯಿತು. ಸರಿ ಇವತ್ತು ಮಾಡೋಣ ಅಂತ ಬಂದೆ. ಅಂದರೆ ಶಾರ್ಟ್ ವೀಡಿಯೋ ನಾನು ಹಾಕ್ತಾ ಇದ್ದೀನಿ ರೆಗ್ಯುಲರಾಗಿ. ಎಲ್ಲರೂ ಅದನ್ನು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಲೈಕ್ ಮಾಡಿ ಶೇರ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಏನಪ್ಪ ಇದು ಹಳೆ ಸೀರೆ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಏನಂದರೆ ಒಂದು ರೀಲಲ್ಲಿ ನೋಡ್ತಾ ಇದ್ದೆ, ಹಂಗೆ ಸಿಂಪಲಾಗಿ ಕಟ್ ಮಾಡಿ ಹಾಗೆ ಸಿಂಗಲ್ ಟಾಪು ಸ್ಟಿಚ್ ಮಾಡೋದು ತೋರಿಸಿದ್ರು. ಸರಿ, ನಾನು ಹೆಂಗೋ ನನ್ನ ಮನೇಲಿ ಮಿಷಿನ್ ಇದೆ, ಸೊ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಈ ಸೀರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಏನು ವೇಸ್ಟ್ ಸೀರೆ ಏನು ಬೇಕಾಗಿಲ್ಲ. ಸರಿ, ಇದರಲ್ಲಿ ಅದು ಏನಾದರೂ ಸರಿಯಾಗಿ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಈ ಸೀರೆ ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ಟೈಮ್ ಅಲ್ವಾ, ಸೊ ಚೆನ್ನಾಗಿರೋ ಸೀರೆ ಹಾಳು ಮಾಡಿದ್ರೆ ಅಷ್ಟೇ ನಮ್ಮ ಮನೇಲಿ. ಅದಕ್ಕೆ ಈ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡೋಣ, ಟ್ರೈ ಮಾಡ್ತೀನಿ. ಇದ್ರ ಮೇಲೆ ಪ್ರಯೋಗ ಮಾಡೋಣ ಅಂತ ಇದನ್ನು ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟು ಇದಿರಲಿ ಒಂದು ಕಡೆ. ನೆಕ್ಸ್ಟ್ ಏನಪ್ಪ ಅಂದರೆ, ನಾನು ಮೀಶೋಲಿ ಒಂದು ಬಟ್ಟೆ ಆರ್ಡ್ರ್ ಮಾಡಿದೆ. ಅಂದರೆ ನಾನು ಮೊದಲೇ ಹೇಳಿದ್ದೀನಲ್ವ, ಸೊ ನನ್ನ ಸೈಜ್ಗಿಂತ ಒಂದು ಎಕ್ಸ್ಟ್ರಾನೇ ತೊಗೊತೀನಿ. ಯಾಕಂದರೆ ಸ್ಟಿಚ್ ಹಾಕ್ಕೊಳ್ಬೋದು, ಸ್ವಲ್ಪ ಫ್ಯೂಚರಲ್ಲಿ ದಪ್ಪ ಆದರೂ ಅದನ್ನು ಹಾಕ್ಕೋಬೋದು ಅಂತ ತೊಗೊಂಡೆ. ಅದನ್ನು ಸ್ಟಿಚ್ ಮಾಡೋಣ ಅಂತ ಹೊರಗಡೆ ಕೊಟ್ಟಿಲ್ಲ. ಸರಿ, ನಾನೇ ಸ್ಟಿಚ್ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ. ಈಗ ತುಂಬ ಜನಕ್ಕೆ ಮನೇಲಿ ಮಿಷಿನ್ ಇರುತ್ತೆ, ಆದರೆ ಅವ್ರಿಗೆ ಸ್ಟಿಚ್ ಮಾಡ್ಕೊಳೋಕ್ಕೆ ಬರಲ್ಲ, ಹೊರಗಡೆನೇ ಕೊಡ್ತಾರೆ. ಸೊ ಹೇಗೆ ಸ್ಟಿಚ್ ಮಾಡ್ಕೊಳೋದು ಅಂತ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಅಂದರೆ ನಾನು ಮೊದಲೇ ಹೇಳ್ತೀನಿ, ನಾನು ಇದರಲ್ಲಿ ಪ್ರೊಫೆಷ್ನಲ್ ಅಲ್ಲ, ನನಗೆ ಇದರಲ್ಲಿ ಚೆನ್ನಾಗಿ ನಾನು ಇದರಲ್ಲಿ ಇದ್ದಿಲ್ಲ. ನನಗೆ ಗೊತ್ತಿರೋದ್ರಲ್ಲಿ ನಿಮಗೆ ತಿಳಿಸ್ಕೊಡೋಣ ಅಂತ. ಅಂದರೆ ಸ್ವಲ್ಪ ಗೊತ್ತಿರೋದ್ರಲ್ಲಿ ತಿಳಿಸ್ಕೊಡೋಣ. ಯಾಕಂದರೆ ಈ ಥರ ನನ್ನ ಥರ ತುಂಬ ಜನ ಇರ್ತಾರೆ, ಮನೇಲಿ ಮಿಷಿನ್ ಇದ್ರೂ ಕೂಡ ಸ್ಟಿಚ್ ಮಾಡೋಕ್ಕೆ ಬರ್ತಿರೋರು ತುಂಬ ಜನ ಇರುತ್ತೆ. ಆದರೆ ಲೈನ್ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ತಾರೆ, ಆ ಶೇಪು ಮಾಡೋಕ್ಕೆ ತುಂಬ ಜನಕ್ಕೆ ಬರಲ್ಲ. ಸೊ ಇದೊಂದು ವಿಡಿಯೋ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸ್ಟಾರ್ಟ್. ಮತ್ತು ಇನ್ನೊಂದು, ರೀಲ್ಸಲ್ಲೆಲ್ಲ ಹೇಳ್ತಾರಲ್ವ, ತುಂಬ ಲೂಸಾಗಿದ್ದರೆ ಆ ಡ್ರೆಸ್ಸು 2 ಪಿನ್ ಹಾಕಬೇಕು, ಪಿನ್ ಹಾಕ್ಬಿಟ್ಟು ಮಧ್ಯೆ ದಾರ ಥರ ಕಟ್ಟಿದ್ರೆ ಫಿಟ್ಟಾಗಿರುತ್ತೆ ಅಂತ. ಅವರು ಮುಂದೆ ತೋರಿಸಿರ್ತಾರೆ, ಹಿಂದೆ ತೋರಿಸಿದಾರ ಯಾವತ್ತಾದರೂ? ಹಿಂದೆ ಯಾವತ್ತೂ ಅವರು ತೋರಿಸೋದೇ ಇಲ್ಲ. ಯಾಕಂದರೆ ಹಿಂದೆ ಬಂದ್ಬಿಟ್ಟು ನೋಡಿದ್ರೆ ನೀವು ಅದನ್ನು ಟ್ರೈ ಮಾಡೋಕ್ಕೆ ಹೋಗಲ್ಲ, ಆ ಥರ ಇರುತ್ತೆ. ಸೊ ಇಲ್ಲಿ ಫಿಟ್ಟಾಗಿದ್ದರೆ ಓಕೆನಾ, ಕೈ ಎಲ್ಲ ಕರೆಕ್ಟಾಗಿರಬೇಕು ಅಲ್ವಾ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಗೊತ್ತಾಗಿಲ್ಲ ಅಂತ ಕೇಳಬೇಕು. ತೋರಿಸು, ಇನ್ನೊಂದ್ಸರಿ ತೋರಿಸು. ಆ್ಯಕ್ಚುಲಿ ನಾನೀಗ ತೋರಿಸಿದ್ನಲ್ಲ, ಅಷ್ಟು ಲೂಸ್ ಇದೆ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಆ್ಯಕ್ಚುಲಿ ಈ ದುಪಟ್ಟ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಯಾವ ಡ್ರೆಸ್ಸು ಅಂತ. ನಾನು ಆಲ್ರೆಡಿ ಈಗ ತೋರಿಸಿದ್ನಲ್ವ, ಅಷ್ಟು ಲೂಸ್ ಇದೆ. ಸೊ ನೀವೇನು ಮಾಡಬೇಕು ಅಂದರೆ, ಈ ಥರ ನಾರ್ಮಲ್ ಪಿನ್ ತೊಗೊಳ್ಳಿ, ಒಂದು ಫುಲ್ ತೊಗೊಳ್ಳಿ, ಎಷ್ಟು ಬೇಕೋ ಒಂದು ಬಂಚ್ ಫುಲ್ ನಾನು ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ, ಇದೇ ಬಟ್ಟೆನ ಉಲ್ಟಾ ಹಾಕ್ಕೋಬೇಕು. ಉಲ್ಟಾ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ಇಟ್ಕೊಂಡು ಅಲ್ಲಿಗೆ ಒಂದು ಪಿನ್ ಹಾಕ್ಕೋಬೇಕು. ಎಲ್ಲೆಲ್ಲಿ ಬೇಕೋ ಆ ಥರ ಒಂದು ಪಿನ್ ಹಾಕ್ಕೋಬೇಕು. ನಾನು ಈಗ ಆಲ್ರೆಡಿ ಹಾಕ್ಕೊಂಡು ನಾನು ಈಗ ನಿಮಗೆ ತೋರಿಸ್ತೀನಿ, ಓಕೆನಾ? ಓಕೆ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಫಸ್ಟು ಒಂದು ಟೇಪ್ ತೊಗೊಳ್ಳಿ. ಟೇಪ್ ತೊಗೊಂಡು ನಿಮ್ಮ ಬಾಡಿಗೆ ಕರೆಕ್ಟಾಗಿ ನೀವು ಅಳತೆ ಮಾಡ್ಕೊಳ್ಳಿ. ಅದಕ್ಕೂ ಮತ್ತು ಈ ಥರ ನೀವು ಆಲ್ರೆಡಿ ನೀವು ಬಟ್ಟೆಗೆ ಪಿನ್ ಹಾಕಿರ್ತೀರಲ್ವ, ಅದಕ್ಕೂ ಏನು ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ನೋಡಿಕೊಂಡು ಫಸ್ಟು ನೀವು ಈ ಥರ ಒಂದು ಚಾಕ್ ಪೀಸಲ್ಲಿ ಲೈಟಾಗಿ ಈ ಥರ ಲೈನ್ ಹೇಳ್ಕೊಂಡು ಅದೇ ರೀತಿ ನೀವು ಮಾಡಿಕೊಂಡು ಫುಲ್ಲು ಈ ಥರ ಚಾಕಲ್ಲಿ ಮಾಡ್ಕೋಬೇಕು. ನಾನು ಇವಾಗ ಮಾಡಿ ತೋರಿಸ್ತೀನಿ.
ಹೇಳಿದ್ನಲ್ವ ಅಳತೆ ಅದೇ ಥರ ನಿಮ್ಮ ಅಳತೆ ಕರೆಕ್ಟಾಗಿ ಸುಮ್ಮನೆ ನಿಮಗೆ ಹೇಗೆ ಬರುತ್ತೋ ಆ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಪಿನ್ ಹಾಕಿರ್ತೀವಲ್ವ, ಸೊ ಅದು ಕರೆಕ್ಟಾಗಿ ಗೊತ್ತಿರುತ್ತೆ ಒಂದು ಮೆಷರು. ಸೊ ಅದರಿಂದ ಲೈಟಾಗಿ ಒಂದು ಲೈನ್ ಹಾಕ್ಕೊಂಡ್ರೆ ಆಗತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನನಗೆ ಟೇಪು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಮ ಹತ್ರ ಫಿಟ್ಟಾಗಿರೋ ಯಾವುದಾದ್ರೂ ಒಂದು ಟಾಪ್ ಇದ್ದೇ ಇರುತ್ತೆ. ಅದರದ್ದು ತೊಗೊಂಡು ಕೂಡ ನೀವು ಅದರಲ್ಲಿ ಫಸ್ಟು ಟೇಪಲ್ಲಿ ಅಳತೆ ಮಾಡಿಬಿಟ್ಟು ಆಮೇಲೆ ಕೂಡ ಮಾಡ್ಕೋಬೋದು. ಇನ್ನು ಸ್ಟಿಚ್ ಮಾಡಿ ಮುಗಿಸೋಷ್ಟೊತ್ತಲ್ಲಿ ನನಗೆ ತುಂಬ ಹೊಟ್ಟೆ ಹಸಿತಿತ್ತು. ಹಾಗೆ ಊಟ ಮಾಡ್ಕೊಂಬಂದ್ಬಿಡೋಣ ಅಂತ ಬಂದೆ. ಅದೇ ಇದನ್ನು ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡ್ತಾಯಿದ್ದೆ. ಹಾಗೆ ನಾನು ನಿಮಗೆ ತೋರ್ಸೋಣ ಅಂತ ಏನೇನು ಮಾಡಿದ್ದಂದರೆ, ದೋಸೆ ಅಂದರೆ ಅದು ಹೆಸ್ರುಕಾಳು ದೋಸೆ, ರೈಸು, ಸಾಂಬಾರು, ಬೋಂಡ ಮತ್ತು ಪಲಾವ್ ಇತ್ತು, ಮೊಸರು ಬಜ್ಜಿ ಮತ್ತು ಸ್ವಲ್ಪ ಮೊಸರು ಇಷ್ಟು ಹಾಕ್ಕೊಂಡು ಊಟ ಮಾಡ್ಕೊಂಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಎಷ್ಟು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ. ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಅಂದರೆ ನಿಮಗೆ ಸ್ವಲ್ಪ ಟೈಟ್ ಆಗ್ಬೋದು, ಲೂಸ್ ಆಗ್ಬೋದು. ಅದ್ರಲ್ಲಿ ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಅಂತೂ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಆಲ್ರೆಡಿ ನೀವು ಆ ಪಿನ್ ಹಾಕಿರ್ತೀರವಲ್ಲ, ಅದು ಆಗಲೇ ನಿಮಗೆ ಒಂದು ಐಡಿಯಾ ಬಂದ್ಬಿಟ್ಟಿರುತ್ತೆ. ಅದ್ರ ಅಕ್ಕಪಕ್ಕ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಮುಗಿಯುತ್ತೆ. ಇನ್ನು ಸ್ವಲ್ಪ ಈವ್ನಿಂಗು ಆಚೆ ಹೋಗೋದು ಇತ್ತು, ಸ್ವಲ್ಪ ಅಂಗಡಿಗೆ ಹೋಗಬೇಕಾಗಿತ್ತು, ತರಕಾರಿ ತೊಗೊಂಡು ಬರಬೇಕಾಗಿತ್ತು. ತೊಗೊಂಡು ಮತ್ತೆ ನಾನು ಮನೆಗೆ ರಿಟರ್ನ್ ಬಂದೆ. ಇದೊಂದು ಲೈಟ್ ತೊಗೊಂಡೆ, ಇನ್ಫ್ಲುಯೆನ್ಸರ್ ಲೈಟ್ ಅಂತ, ತುಂಬಾ ಫೇಮಸ್ ಆಗಿತ್ತು ಅಂತ ತೊಗೊಂಡೆ. ಅಂದರೆ ನಾನು ರೀಲ್ಸು ತುಂಬ ಶೂಟ್ ಮಾಡ್ತಾ ಇರ್ತೀನಿ, ಅಂದರೆ ಅಡುಗೆ ವೀಡಿಯೋಸು ರೀಲ್ಸ್ಗೆ ಹಾಕೋಕ್ಕೆ, ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ತುಂಬ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ದೊಡ್ಡ ರಿಂಗ್ ಲೈಟ್ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ಇದು ಮಾಡಿದೆ. ಸೊ ಇದು ಚೆಕ್ ಮಾಡೋಣ, ಇವತ್ತೇ ಬಂದಿತ್ತು, ಚೆಕ್ ಮಾಡೋಣ. ಆದರೆ ನಾನು ಯಾವುದೇ ರೀತಿಯಾದ ಲೈಟ್ ಹಾಕಿಲ್ಲ. ಇದು ನೋಡೋಣ ಹಾಕಿ. ಓಕೆ, ಚೆನ್ನಾಗಿದೆ. ಆಗಲೇ ರೆಡ್ಡು, ಈಗ ಗ್ರೀನು, ಸಾರಿ ಈಗ ಎಲ್ಲೋ, ವಾಮ್ ಲೈಟ್, ಈಗ ಗ್ರೀನು, ಬ್ಲೂ ನೋಡೋಕ್ಕಾಗ್ತದೆ, ಪಿಂಕು, ಗ್ರೀನ್, ಓಕೆ. ನೆಕ್ಸ್ಟು ನಾರ್ಮಲು, ಲೈಟ್, ವಾಮ್ ಲೈಟ್. ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ತಗೊಂಡು ಒಂದು 2 hours ಚಾರ್ಜಿಂಗ್ ಹಾಕಿದೆ, ಚೆನ್ನಾಗಿದೆ. ಆದರೆ ಇನ್ನೂ ಒಂದು ರೀಲು ಕೂಡ ಶೂಟ್ ಮಾಡಿಲ್ಲ. ಮಾಡಾದಮೇಲೆ ನನಗೆ ಏನಂದರೆ ನ್ಯಾಚುರಲ್ಲಾಗಿ ವಿಂಡೋ ಬೆಳಕು ಚೆನ್ನಾಗೇ ಇರುತ್ತೆ. ನೈಟ್ ಅಂದರೆ ಈವ್ನಿಂಗ್ ಟೈಮಲ್ಲಿ ಶೂಟ್ ಮಾಡಬೇಕಾದ್ರೆ ಏನು ನಾರ್ಮಲ್ ಲೈಟು ಅಷ್ಟು ನನಗೆ ಬೆಳಕು ಕೊಡೋಲ್ಲ ಅಂತ ಇದು ತೊಗೊಂಡಿತ್ತು. ಇದು ನೋಡೋಣ ಹೇಗೆ ವರ್ಕ್ ಮಾಡೋದು. ಅಂದರೆ ಈಗ ಚೆನ್ನಾಗಿದೆ ವಿಡಿಯೋದಲ್ಲಿ. ಇದು ವಿಡಿಯೋ ಶೂಟ್ ಎಲ್ಲ ಆದಮೇಲೆ ನಾನೇ ನೋಡಿದ್ರೆ ಆದಮೇಲೆ ನನಗೆ ಗೊತ್ತಾಗುತ್ತೆ ಹೆಂಗಿದೆ ಕಾಣೋಕ್ಕೆ ಅಂತ. ನೋಡೋಣ, ಇದರಲ್ಲಿ ಶೂಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಅಂತ. ಚೆನ್ನಾಗಿತ್ತು, ಸಜೆಸ್ಟ್. ಆಗಲೇ ರೂಮ್ ಲೈಟಲ್ಲಿ ಮಾಡಿದ್ದೆ, ಈಗ ಏನೂ ಇಲ್ಲ. ಈ ರೂಮಲ್ಲಿ ಫುಲ್ಲು ಡಾರ್ಕ್ ಇದೆ. ಈ ರೂಮಲ್ಲಿ ಟೆಸ್ಟ್ ಮಾಡಿ ನೋಡೋಣ ಹೇಗೆ ಬರುತ್ತೆ, ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ.
ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ. ನನ್ನ ಈ ವಿಡಿಯೋದಲ್ಲಿ ಏನಾದರೂ ನನ್ನ ವಾಯ್ಸಲ್ಲಿ ವ್ಯತ್ಯಾಸ ಇದ್ದರೆ ಪ್ಲೀಸ್ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇನ್ನು ಹೆಚ್ಚೆಚ್ಚು ವೀಡಿಯೋಸ್ ಆ್ಯಕ್ಚುಲಿ ನಾನು ಮಾಡಬೇಕು ಅಂತ ಅಂದ್ಕೋತೀನಿ. ಅಂದರೆ ಮಧ್ಯೆ ಮಧ್ಯೆ ಕೆಲಸ ಬರ್ತಾ ಇರೋ ಕಾರಣ ನನಗೆ ಲಾಂಗ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಶಾರ್ಟ್ ವೀಡಿಯೋ ನಾನು ಮಾಡ್ತಾ ಇರ್ತೀನಿ. ಮತ್ತು ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಶಾರ್ಟ್ ವೀಡಿಯೋಸ್ ನಾನು ಮಾಡ್ತಾನೇ ಇರ್ತೀನಿ, ಹಾಗೆ ಯೂಟ್ಯೂಬ್ಗೂ ಮಾಡ್ತಾ ಇರ್ತೀನಿ. ಲಾಂಗ್ ವೀಡಿಯೋಸು ಸ್ವಲ್ಪ 2-3 ದಿನ ಅಂದರೆ ತುಂಬ ದೊಡ್ಡ ಪ್ರೋಸೆಸ್ಸು. ಅಂದರೆ ಸ್ವಲ್ಪ ಶಾರ್ಟ್ ಎಲ್ಲ ತೊಗೊಂಡು ಹಾಕಬೇಕಲ್ವಾ. ಸೊ ಈಗಲೂ ಅಷ್ಟೇ, ನಾನು ಫಸ್ಟ್ ಮಾಡಿದ್ದು 3 ದಿನ ಮುಂಚೆ, ಇದು 3 ದಿನ ಆದಮೇಲೆ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಟೈಮ್ ಸಿಕ್ತಾಗೆಲ್ಲ ನಾನು ಮಾಡ್ತಾಯಿರ್ತೀನಿ. ಇದೇ ರೀತಿ ವೀಡಿಯೋಸು ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಏನು ಅನಿಸುತ್ತೋ, ನಿಮಗೆ ಏನೇ ಅನಿಸ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ನಮಸ್ತೆ.